ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ದಟ್ ಐ ಆಮ್ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ದಿವಸಗಳು ಹತ್ತಿರ ಇರೋದ್ರಿಂದ, ಅಂದರೆ ಡ್ಯೂ ಡೇಟ್ ಹತ್ತಿರ ಇರೋದ್ರಿಂದ, ಸೊ ನ್ಯೂ ಬಾರ್ನ್ ಬೇಬಿಗೆ ಮತ್ತು ನನಗೆ ನಾನು ಏನೇನು ತರಿಸ್ಕೊಂಡಿದ್ದೀನಿ ಮೀಶೋಯಿಂದ ಅಂತ ಅಂದ್ಬಿಟ್ಟು ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೆಲವು ಐಟಮ್ಸ್ ಬಂದಿದೆ, ನಾನು ಆಲ್ರೆಡಿ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವು ಐಟಮ್ಸ್ ಬರೋದಿದೆ. ಸೊ ಇವಾಗ ಏನೇನು ತರಿಸಿದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇದು ಹೊಸದಾಗಿ ಹೊಸ ತಾಯಂದಿರಿಗೆ ಮತ್ತು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಏನೇನು ತರಿಸಿದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಐಟಮ್ ಬಂದು ಸೊ ರ್ಯಾಂಡಮ್ ಆಗಿ ತೋರಿಸ್ತೀನಿ ನಾನು. ಅಂದರೆ ಪ್ಯಾಕೇಜ್ ಓಪನ್ ಮಾಡಿದ್ದೀನಿ, ಯಾಕಂದರೆ ಏನಾದ್ರು ಡ್ಯಾಮೇಜ್ ಏನಾದ್ರು ಇದ್ದರೆ ಲೈಕ್ ಹಂಗೆ ರಿಟರ್ನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ದೀನಿ ಆಲ್ರೆಡಿ ನಾನು. ಇದು ಬಂದು ಲಂಗೋಟೀಸು. ಇದು ಬಂದು ಪ್ಯಾಕ್ ಆಫ್ 12 ಏನೋ ಬರುತ್ತೆ, ಈ ಥರ ಇರುತ್ತೆ. ಸೊ ಇದು ಆ್ಯಕ್ಚುಲಿ ತುಂಬಾ ಯೂಸ್ಫುಲ್ಲು. ಇದು ಪ್ಯಾಕ್ ಆಫ್ 12, ಇಲ್ಲಿ 6 ಇದೆ, ಇದು ಸಪ್ರೇಟ್ ಪ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ 6 ಇದೆ. ಸೊ ಇದು ಕ್ವಾಲಿಟಿ ನೋಡ್ಬಿಟ್ಟು ತರಿಸೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಸೊ ಇದು ಪ್ಯಾಕ್ ಆಫ್ 12. ಸೊ ಪ್ರೈಸಸ್ ಬಂದು ನಾನು ತೊಗೋಬೇಕಾದ್ರೆ ಸ್ವಲ್ಪ ಕಮ್ಮಿ ಇತ್ತು, ಆ್ಯಂಡ್ ಇವಾಗ ಸ್ವಲ್ಪ ವೇರಿಯೇಷನ್ ಇದೆ. ನಾನು ಸ್ಕ್ರೀನ್ಶಾಟು ಅಟ್ಯಾಚ್ ಮಾಡಿರ್ತೀನಿ ಪ್ರಾಡಕ್ಟು, ಆ್ಯಂಡ್ ನಾನು ಯಾವ ಪ್ರೈಸಲ್ಲಿ ತೊಗೊಂಡೆ ಅಂತಲೂ ಹಾಕ್ತೀನಿ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ. ಅಥವಾ ನಾನು ಪ್ರಾಡಕ್ಟು ಸ್ಕ್ರೀನ್ಶಾಟಾರು ಅಟ್ಯಾಚ್ ಮಾಡಿರ್ತೀನಿ. ಸೊ ನಾನು ಫಸ್ಟೇ ಹೇಳ್ಬಿಡ್ತೀನಿ, ಪ್ರೈಸಸ್ ವೇರಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಲಂಗೋಟೀಸು, ಪ್ಯಾಕ್ ಆಫ್ 12 ಇದೆ. ಸೊ ಕ್ವಾಲಿಟಿನೂ ಚೆನ್ನಾಗಿದೆ ಈ ಥರ. ಸೊ ನೆಕ್ಸ್ಟ್ ಸೆಕೆಂಡ್ ಐಟಮ್ ಬಂದು ಇದು ಕೈಗೆ ಗ್ಲೌಸ್ ಆ್ಯಂಡ್ ಕಾಲ್ಗೆ ಗ್ಲೌಸು. ಇದು ಪ್ಯಾಕ್ ಆಫ್ 4 ಬಂದಿದೆ, 1, 2, 3 ಮತ್ತು 4. ಸೊ ಇದೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ, ತೋರಿಸ್ತೀನಿ ನಾನು. ಸೊ ನೋಡ್ಬೋದು ನೀವು. ಸೊ ಇದು ಗ್ಲೌಸು, ಹ್ಯಾಂಡ್ ಗ್ಲೌಸು. ಆ್ಯಂಡ್ ಇದು ಬಂದು ಕಾಲಿಂದು. ಸೊ ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಪ್ಯಾಕ್ ಆಫ್ 4. ಆ್ಯಂಡ್ ಇದು ಬಂದು ಸೆಕೆಂಡ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟ್ ಬಂದು ಇದು ಸಾಕ್ಸ್. ಇದು ನನಗೆ ತರಿಸಿರೋದು. ಇದು ಬಂದು ಪ್ಯಾಕ್ ಆಫ್ ಐ ಥಿಂಕ್ 1, 2, 3, 4, 5, 10 ಬರುತ್ತೆ ಸಾಕ್ಸು. ಇದು ಕೂಡ ಅಫೋರ್ಡಬಲ್ ರೇಂಜಲ್ಲೇ ಸಿಕ್ಕಿದೆ ನನಗೆ, 10 ಬಂದಿದೆ. ಸೊ ಇದು ಕೂಡ ಚೆನ್ನಾಗಿದೆ ಸಾಕ್ಸಸ್ಸು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಕಲರ್ಸ್ ಎಲ್ಲ ಲೈಕ್ ಡಿಫ್ರೆಂಟಾಗಿ ಬಂದಿದೆ. ಇದೆಲ್ಲ ಹಾರ್ಟ್ ಪ್ರಿಂಟು. ಆ್ಯಂಡ್ ಇದು ಬಂದು ಲೈನ್ಸ್ ಇರೋದು. ಇದು 5 ಬಂದಿದೆ ಆ್ಯಂಡ್ ಇದು 5 ಬಂದಿದೆ. ಸೊ ಇದು ಬಂದು ಸಾಕ್ಸು. ಇದು ನನಗೋಸ್ಕರ ತರಿಸಿರೋದು. ಸೊ ಇದು ಬಂದು ಥರ್ಡ್ ಪ್ರಾಡಕ್ಟು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ, ಇದು ಬಂದು ಟವಲ್ಸ್ ಬರುತ್ತಲ್ಲ. ಸೊ ಟವಲ್ಸ್ ಇನ್ ದ ಸೆನ್ಸ್ ಟವಲ್ಸ್ ಅಲ್ಲ, ನ್ಯಾಪ್ಕಿನ್ಸ್ ಥರ, ಚಿಕ್ಕ ಚಿಕ್ಕ ನ್ಯಾಪ್ಕಿನ್ಸ್ ಥರ. ಸೊ ಇದು ಬಂದು ಸೆಟ್ ಆಫ್ 2, 3, 4, 5, 6, 7, 8. ಸೊ 8, 16 ಕರ್ಚೀವ್ಸ್, ಆ್ಯಕ್ಚುಲಿ ಕರ್ಚೀವ್ಸ್ ಇದು. ಸೊ ಬೇಬಿಗೆ ಸಾಫ್ಟಾಗಿರಲಿ ಅಂತ ಅಂದ್ಬಿಟ್ಟು ತರಿಸಿರೋದು. ಸೊ ನಾನು ಹೆಂಗಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಬಂದು ಚಿಕ್ಕದಾಗಿರುತ್ತೆ. ಸೊ ನಾನೇನಾದ್ರು ಫೀಡ್ ಮಾಡಬೇಕಾದ್ರೆ ಅಥವಾ ಲೈಕ್ ಸಾಫ್ಟಾಗಿರ್ಬೇಕಲ್ವ ಬಟ್ಟೆ, ಸೊ ಅದಕ್ಕೋಸ್ಕರ ಇದಿರಲಿ ಅಂತ ಅಂದ್ಬಿಟ್ಟು ತರಿಸಿದ್ದು. ಇದು ತೋರಿಸ್ತೀನಿ ನಿಮಗೆ. ಇದು ಬಂದು ಈ ಥರ ಇದೆ, ಒಂದು ನಿಮಿಷ. ಸೊ ಇದು ಬಂದು ಇಷ್ಟು ಚಿಕ್ಕದು, ಪ್ಯಾಕ್ ಆಫ್ 16. ಸೊ
ಲೈಕ್ ಸಾಫ್ಟಾಗಿದೆ ಬಟ್ಟೆ, ಮಸ್ಲಿನ್ ಕರ್ಚೀಫ್ ಅಂತಾರಲ್ಲ, ಕಾಟನ್ ಕರ್ಚೀಫ್ ಥರ ಆ ಥರ ಇದು. ಸೊ ಇದು ಒಂದು ಪ್ಯಾಕ್ ಆಫ್ 16. ಸೊ ಚೆನ್ನಾಗಿದೆ ಬಟ್ಟೆ ಇದು. ಇದು ಬಂದು ನನ್ನ 4th ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು 5th ಪ್ರಾಡಕ್ಟ್ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನೆಕ್ಸ್ಟು 5th ಪ್ರಾಡಕ್ಟ್ ಬಂದು ಈ ಕ್ಯಾಪ್ಸು. ಈ ಕ್ಯಾಪ್ ಬಂದು ಪ್ಯಾಕ್ ಆಫ್ 4 ಇದೆ, 4 ಕಲರ್ಸಲ್ಲಿ ಬರುತ್ತೆ ಈ ಥರ ಹೆಡ್ ಕ್ಯಾಪ್ಸು. ಸೊ ಇದನ್ನು ಕೂಡ ತುಂಬ ಕಮ್ಮಿ ರೇಂಜಲ್ಲೇ ತರಿಸಿರೋದು. ಸೊ ಇದು ಬಂದು ಮೀಡಿಯಮ್ ಸೈಜ್ ಇದೆ. ಸೊ ಪ್ಯಾಕ್ ಆಫ್ 4 ಇದು. ಸೊ ಇದು ಬಂದು ನನ್ನ 5th ಪ್ರಾಡಕ್ಟು ಕ್ಯಾಪ್ಸು. ಆ್ಯಂಡ್ ನೆಕ್ಸ್ಟ್ 6th ಪ್ರಾಡಕ್ಟ್ ಬಂದು ಈ ಒಂದು ಏನಂತಾರೆ ಡ್ರೈ ಶೀಟ್. ಇದು ಬಂದು ಮೀಡಿಯಮ್ ಸೈಜಲ್ಲಿದೆ. ಇದು ಪ್ಯಾಕ್ ಆಫ್ 3. ಇದು ರ್ಯಾಂಡಮ್ ಕಲರ್ಸು ಇದೆ ಆ್ಯಂಡ್ ಯಾವ್ದಾದ್ರು ಕಲರ್ಸ್ ಬೇಕಾದ್ರೂ ನಾವು ಚೂಸ್ ಮಾಡ್ಕೋಬೋದು. ಸೊ ಇದು ಬಂದು ಇಷ್ಟು ಬರುತ್ತೆ. ಸೊ ನೋಡಿ, ಸೊ ಮೀಡಿಯಮ್ ಸೈಜ್ ಇದೆ. ಇದರಲ್ಲಿ ಸೈಜಸ್ಸು ಕೂಡ ಅವೈಲಬಲ್ ಇತ್ತು, ಅಂದರೆ ದೊಡ್ಡದು ಚಿಕ್ಕದು ಆ ಥರ. ಸೊ ನಾನು ಇದನ್ನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಸೊ ಇದು ಬಂದು ನನ್ನ 6th ಪ್ರಾಡಕ್ಟ್, 3 ಕಲರ್ಸ್ ಡ್ರೈ ಶೀಟ್ಸ್ ಇದು. ಆ್ಯಂಡ್ ನೆಕ್ಸ್ಟ್ 7th ಪ್ರಾಡಕ್ಟ್ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನೆಕ್ಸ್ಟು 7th ಪ್ರಾಡಕ್ಟ್ ಬಂದು ಇದು ಬಂದು ಈ ಬರ್ಕ್ ಮಾಡ್ತಾರಲ್ಲ, ಅಂದರೆ ತೇಗಬೇಕಾದ್ರೆ ಅಥವಾ ಊಟ ಮಾಡಿಸ್ಬೇಕಾದ್ರೆ ಈ ಥರ ಒಂದು ಹಾಕ್ತಾರಲ್ಲ ಗ್ಲೌಸ್ ಥರ. ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದು. ಇದು ಬಂದು ಮುಂದೆಗಡೆ ಬಟ್ಟೆ ಥರ ಬರುತ್ತೆ ಆ್ಯಂಡ್ ಹಿಂದೆಗಡೆ ಪ್ಲಾಸ್ಟಿಕ್ ಥರ ಇದೆ. ಸೊ ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸ್ದೆ. ಆ್ಯಂಡ್ ಇದು ಬಂದು ಪ್ಯಾಕ್ ಆಫ್ 3 ಇದು. ಇದು ಕೂಡ ಚೆನ್ನಾಗಿದೆ, ಅಫೋರ್ಡಬಲ್ ರೇಂಜಲ್ಲೇ ಸಿಕ್ತು ನನಗೆ. ಐ ಥಿಂಕ್ ಇದು ಬಿಲೋ ಲೈಕ್ 85 ರುಪೀಸೋ ಏನೋ ಅಂದ್ಕೊತೀನಿ 3ಕ್ಕೆ. ಸೊ ಇದು ಬಂದು ನನ್ನ 7th ಪ್ರಾಡಕ್ಟ್. ಸೊ ನೆಕ್ಸ್ಟ್ ಯಾವ್ದು ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು 8th ಪ್ರಾಡಕ್ಟ್ ಬಂದು ಇದು ನನಗೋಸ್ಕರ ತರಿಸಿರೋದು. ಇದು ಬಂದು ಸ್ಯಾನಿಟರಿ ಪ್ಯಾಡ್ಸು. ಇದು ಈ ಥರ ಇದೆ. ಸೊ ಇದು ಬಂದು ಪ್ಯಾಕ್ ಆಫ್ 5 ಇದೆ. ಇದು XXL 4XL ತನಕನೂ ಅವೈಲಬಲ್ ಇದೆ. ಸೊ ಇದನ್ನು ತರಿಸಿದ್ದೀನಿ. ಸೊ ಇದ್ರ ಜೊತೆ ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಸೊ ದಟ್ ಯೂಸ್ಫುಲ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದು ಆಲ್ರೆಡಿ ಒಂದು ಓಪನ್ ಮಾಡಿದೆ ನಾನು ಹೆಂಗಿದೆ ಅಂತ ತೋರ್ಸೋಕ್ಕೆ. ಸೊ ಈ ಥರ ಬರುತ್ತೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಥರ ತರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದು ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ ಆರ್ಡ್ರ್ ಮಾಡಿರೋದು. ಸೊ ಇದು ಒಂದು ಲೈಕ್ ಪ್ಯಾಕ್ ಆಫ್ 5 ಇದೆ. ಸೊ ಇದು ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಇದು ಬಂದು ನನ್ನ 8th ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ 9th ಪ್ರಾಡಕ್ಟ್ ಯಾವುದು ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದು ಬಂದು ನಾನು ಅಮೆಝಾನಲ್ಲಿ ತರಿಸಿದ್ದು, ಮೀಶೋನಲ್ಲಿ ತರಿಸಲಿಲ್ಲ. ಈ ಸ್ಯಾನಿಟರಿ ಪ್ಯಾಡ್ಸು, ವೈಪ್ಸು ಇದನ್ನೆಲ್ಲ ನಾನು ಅಮೆಝಾನಲ್ಲಿ ತರಿಸಿದೆ. ಸೊ ನೆಕ್ಸ್ಟ್ ಬಂದು 9th ಪ್ರಾಡಕ್ಟ್ ಬಂದು ವೆಟ್ ವೈಪ್ಸು. ಇದನ್ನು ಕೂಡ ನಾನು ಅಮೆಝಾನಲ್ಲೇ ತರಿಸಿದೆ. ನೋಡ್ತಾ ಇರ್ಬೋದು. ಸೊ ಲಿಟಲ್ಸ್ ಅವ್ರದ್ದು ವೆಟ್ ವೈಪ್ಸ್ ಇದು. ಸೊ ಮೀಶೋಗಿಂತ ಇದರಲ್ಲಿ ಅಮೆಝಾನಲ್ಲೇ ತರಿಸಿದ್ರೆ ಬೆಟರ್ ಅಂತ ಅಂದ್ಬಿಟ್ಟು ತರಿಸಿದ್ದು. ಬಟ್ಟೆಗಳೆಲ್ಲ ಓಕೆ ಮೀಶೋನಲ್ಲಿ, ಬಟ್ ವೈಪ್ಸ್ ಆಗಲಿ ಸ್ಯಾನಿಟರಿ ಪ್ಯಾಡ್ಸ್, ಕ್ರೀಮ್ಸ್ ಎಲ್ಲ ಥಿಂಕ್ ನಾವು ಆಫ್ಲೈನ್ ಅಥವಾ ಅಮೆಝಾನಲ್ಲಿ ತರಿಸಿದ್ರೆ ಬೆಟರ್ ಅಂತ ಅನಿಸ್ತು. ಇದು ಅಷ್ಟೇ ಅಫೋರ್ಡಬಲ್ ಆಗಿ ಸಿಕ್ತು ನನಗೆ. ಇದು ಇದರಲ್ಲಿ 80 ವೈಪ್ಸ್ ಏನೋ ಬರುತ್ತೆ. ಸೊ ನಾನು ಇದನ್ನು ಸ್ಕ್ರೀನ್ಶಾಟು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಪ್ರೈಸು ಕೂಡ ಎಷ್ಟು ಏನು ಅಂತ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಏನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬೇಬಿ ಬೆಡ್ಡು. ಇದು ಕೂಡ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ನನಗೆ. ಸೊ ನೋಡಿ, ಸೊ ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆ ನನಗೆ. ಆ್ಯಂಡ್ ಇದು ತೊಗೊಂಡಿರೋದು ಮೀಶೋನಲ್ಲಿ. ಸೊ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಲೈಕ್ ಜಿಪ್ ಥರ ಹಾಕಿ ಇದನ್ನು ಕೂಡ ಹೀಗೆ ಕ್ಲೋಸ್ ಮಾಡ್ಬೋದು.
ಸೊ ಇದು ಒಂದು ತರಿಸಿದ್ದೀನಿ. ಇದು ಬಂದು ಬೇಬಿಗೆ, ಇದು 10th ಪ್ರಾಡಕ್ಟು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫೀಡಿಂಗ್ ಗೌನ್ ಒಂದು 3 ತರಿಸಿದ್ದೀನಿ. ಇದು ಮೀಶೋನಲ್ಲೇ ತರಿಸಿರೋದು. ಸೊ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇದಕ್ಕೆ ಬೆಟರ್ ಅಂತ ಅನಿಸ್ತು ಮೀಶೋನಲ್ಲಿ, ಸೊ ಅದಕ್ಕೋಸ್ಕರ ತರಿಸಿರೋದು. ಇದು ವಿತೌಟ್ ಜಿಪ್ ಇರೋದು, ಅಂದರೆ ಜಿಪ್ಲೆಸ್ ಗೌನ್ ಇದು. ಸೊ ಈ ಥರ ಬರುತ್ತೆ ಇದು ವಿತೌಟ್ ಜಿಪ್. ಈ ಥರ ಓಪನ್ ಮಾಡಿ ಫೀಡ್ ಮಾಡೋದು. ಸೊ ಇದು ಬಂದು ಒಂದು 3 ತರಿಸಿದ್ದೀನಿ ನಾನು. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನ್ಯೂ ಬಾರ್ನ್ ಬೇಬಿಗೆ ನಾವು ಫೀಡ್ ಮಾಡಬೇಕಾದ್ರೆ, ಆ್ಯಂಡ್ ಹೊಸ ತಾಯಂದಿರಿಗೋಸ್ಕರ. ಸೊ ಇದು ಚೆನ್ನಾಗಿದೆ, ಆ್ಯಕ್ಚುಲಿ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. 3 ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ 3 ತರಿಸಿದ್ದೀನಿ. ಸೊ ಇದು ಬಂದು ಫೀಡಿಂಗ್ ಗೌನ್ಸು. ಸೊ ನೆಕ್ಸ್ಟು ಇದಿಷ್ಟು ಇವಾಗ ಆನ್ಲೈನಲ್ಲಿ ತರಿಸಿರೋದು ಮೀಶೋ ಆ್ಯಂಡ್ ಅಮೆಝಾನಲ್ಲಿ. ಸೊ ನೆಕ್ಸ್ಟು ಆಫ್ಲೈನಲ್ಲಿ 1-2 ಪ್ರಾಡಕ್ಟನ್ನು ತರಿಸಿದ್ದೀನಿ. ಸೊ ಅದೇನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಆನ್ಲೈನಲ್ಲಿ ತರಿಸಿರೋದು ಇಷ್ಟೇ. ಆ್ಯಂಡ್ ಇನ್ನೂ ಕೆಲವು ಐಟಮ್ಸ್ ಬರೋದಿದೆ. ಸೊ ಸಾಧ್ಯವಾದರೆ ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಏನು ತರಿಸಿದ್ದೀನಿ ಆಫ್ಲೈನಲ್ಲಿ, ಏನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಬಂದು ಬ್ಯಾಗ್. ಆ್ಯಕ್ಚುಲಿ ಬ್ಯಾಗು ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ, ಹಾಸ್ಪಿಟಲ್ ಬ್ಯಾಗು. ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ನೋಡಿದ್ರೆ ಲೈಕ್ ಬರಲೇ ಇಲ್ಲ. ಕೊನೆಗೂ ಕ್ಯಾನ್ಸಲ್ ಮಾಡಿ ರೀಫಂಡ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಮಲ್ಲೇಶ್ವರಮಲ್ಲಿ ಈ ಥರ ಒಂದು ದೊಡ್ಡ ಬ್ಯಾಗ್ನ ತೊಗೊಂಡೆ. ಸೊ ಇದು ಬಂದು ಐ ಥಿಂಕ್ ಇದು 150 ರುಪೀಸ್ ಏನೋ. ಸೊ ಎಲ್ಲನೂ ಸ್ಟೋರ್ ಮಾಡ್ಕೊಬೋದು ಕ್ಲೀನಾಗೆ. ಸೊ ಅದಕ್ಕೋಸ್ಕರ ಇದು ಮಲ್ಲೇಶ್ವರಮಲ್ಲಿ ಲೈಕ್ ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಇದೊಂದು ಬ್ಯಾಗು. ಆ್ಯಂಡ್ ನೆಕ್ಸ್ಟ್ ಬಂದು ಓಮ್ ಕಲೆಕ್ಷನ್ಸಲ್ಲಿ ಸುಮ್ಮನೆ ಲೈಕ್ ಜಸ್ಟ್ ಹೋಗಿದ್ದು. ಆವಾಗ ಕೆಲವು ಬಟ್ಟೆ ಈ ಥರ ಸಿಕ್ತು. ಇದು ಹುಡುಗಿ ಹಾಕೋದು ಅಂತಲ್ಲ, ಲೈಕ್ ನಾರ್ಮಲಾಗಿ ನ್ಯೂ ಬಾರ್ನ್ ಬೇಬಿಗೆ ಬಟ್ಟೆ ಸಿಕ್ತು. ಸೊ ಇದೊಂದು 8 ಜೊತೆ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಎಷ್ಟು ಅಂತ ಕೇಳಿದ್ರೆ ಶಾಕ್ ಆಗ್ತೀರ ನೀವು. ಲೈಕ್ ನೋಡಿ 20 ರುಪೀಸ್ 30 ರುಪೀಸ್ ಆ ಥರ ಇತ್ತು. ಸೊ ಲೈಕ್ ಓಮ್ ಕಲೆಕ್ಷನ್ಸಲ್ಲಿ ಬೇಬೀಸಿಗೆ ಬಟ್ಟೆಗಳು ತುಂಬಾ ಚೆನ್ನಾಗಿದೆ. ನೋಡಿ ಇದೊಂದು 20 ರುಪೀಸ್ 30 ರುಪೀಸ್ 50 ರುಪೀಸ್ ಆ ಥರ ಎಲ್ಲ ಇತ್ತು. ಸೊ ಇದು ಅಷ್ಟೇ 20 ರುಪೀಸು. ಸೊ ಈ ಥರ ಒಂದು 7-8 ಜೊತೆ ತೊಗೊಂಡಿದ್ದು. ಇದೊಂಥರ ಪ್ಯಾಟ್ರನ್ನು ಆ್ಯಂಡ್ ಇದೊಂಥರ. ಸೊ ಎಲ್ಲ ನಾನು ಇದೇ ಥರ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದ್ರು ಹೋದಾಗ ಬೇರೆ ಥರ ತೊಗೊಳ್ಳೋಣ ಅಂತಂದ್ಬಿಟ್ಟು ಜಸ್ಟ್ ರ್ಯಾಂಡಮ್ಮಾಗಿ ತೊಗೊಂಡಿದ್ದು. ಆ್ಯಂಡ್ ಇದೂ ಅಷ್ಟೇ. ಇದು ಬಂದು ಐ ಥಿಂಕ್ 30 ರುಪೀಸ್ ಅಂದ್ಕೊತೀನಿ ನೋಡಿ. ಸೊ ಹೊಸ ಲೈಕ್ ನ್ಯೂ ಬಾರ್ನ್ ಬೇಬಿಗೆ ಅಫೋರ್ಡಬಲ್ ರೇಂಜಲ್ಲಿ ಬಟ್ಟೆಗಳು ಸಿಗುತ್ತಲ್ಲಿ. ಆ್ಯಂಡ್ ಇದು ಲಾಸ್ಟ್ ಒನ್ನು. ಸೊ ಇದಿಷ್ಟೂ ಲೈಕ್ ಓಮ್ ಕಲೆಕ್ಷನ್ಸಲ್ಲಿ ತೊಗೊಂಡಿದ್ದು ಬಟ್ಟೆಗಳು. ಸೊ ಸಾಫ್ಟ್ ಇದೆ, ಚೆನ್ನಾಗಿದೆ ಬಟ್ಟೆಗಳು. ಸೊ ಸದ್ಯಕ್ಕೆ ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಾದ್ರು ತೊಗೊಂಡಾಗ ಮತ್ತೆ ನಾನು ವೀಡಿಯೋನ ಮಾಡ್ತೀನಿ. ಆ್ಯಂಡ್ ಏನೇನು ತೊಗೊಂಡೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಐ ಥಿಂಕ್ ಇನ್ನೂ ಸುಮಾರಿದೆ ನಾನು ಆರ್ಡ್ರ್ ಮಾಡಿ ತೊಗೊಳೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರು ಹೊಸಬ್ರು ತಾಯಿ ಆಗೋರಿದ್ದರೆ ಅಥವಾ ನ್ಯೂ ಬಾರ್ನ್ ಬೇಬಿಗೆ ಏನಾದ್ರು ತೊಗೋಬೇಕು ಅಂತ ಇದ್ದರೆ ಸೊ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ನಾನು ಯಾವ್ದಾದ್ರು ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ನಿಮಗೆ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ನೂ ಏನಾದ್ರು ತೊಗೋಬೇಕಾ ಅಥವಾ ಏನಾದ್ರು ಮಿಸ್ ಮಾಡಿದ್ದೀನಾ ಏನೋ ಎತ್ತ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.